ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ದತ್ತಾಗೆ ದೃಷ್ಟಿಗೆ ತಾಳಿ ಕಟ್ಟಿರೋದು ಗೊತ್ತಾಯ್ತಾ. ನಿಜವಾಗ್ಲೂ ದತ್ತ ಇಲ್ಲಿ ಮತ್ತಲ್ಲಿದ್ದಾರೆ ಅಥವಾ ನಾಟಕ ಮಾಡ್ತಿದ್ದಾರೆ, ಇದು ಎಲ್ಲದರ ನಡುವೆ ದೊಡ್ಡ ಸತ್ಯ ಬಯಲಾಗ್ತದೆ. ಆಗಿದ್ರೆ ಏನಾಯ್ತು ಏನಕ್ಕೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶರು ದತ್ತನ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು, ಬಿಕಾಸ್ ಮತ್ತೆ ಬರೋ ಔಷಧಿನ ಮಿಕ್ಸ್ ಮಾಡಿದ್ರು. ಯಾಕಂದರೆ ಅವ್ರ ಮನೇಲಿ ಹೋಗಿ ಅವಮಾನ ಆಗಬೇಕು, ಅವರ ಒಂದು ಫಂಕ್ಷನ್ ನಿಲ್ಬೇಕು, ಅವರ ಎಲ್ಲ ಮಾಡಿರೋ ಪ್ಲಾನ್ ಫ್ಲಾಪ್ ಆಗಬೇಕು, ದತ್ತ ಹೋಗಿದ್ದೆ ಅವ್ರಿಗೆಲ್ಲ ಅವಮಾನ ಮಾಡಬೇಕು ಅಂತ ಹೇಳಿ ಶರು ಪ್ಲಾನ್ ಆಗಿತ್ತು. ಅದೇ ಕಾರಣಕ್ಕೆ ದತ್ತ ಕುಡಿಯಲ್ಲ ಅಂತ ಹೇಳಿದಾಗ ಜ್ಯೂಸಲ್ಲಿ ಮತ್ತೆ ಬರೋ ಔಷಧಿ ಹಾಕಿ ಇಲ್ಲಿ ದತ್ತನಿಗೆ ಕೊಡಿಸಿದ್ರು. ನಿಜವಾಗ್ಲೂ ದತ್ತಾಬಾಯಿ ಹೇಗೆ ಆಡ್ತಿದ್ದಾರೆ ಅಂದರೆ ಅವರೇ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ಬರೀ ಜೋಕ್ ಮಾಡೋದು, ಸುಮ್ಮನೆ ನಗೋದು, ಒಳ್ಳೆ ಸಿಲ್ಲಿ ಥರ ಬಿಹೇವ್ ಮಾಡ್ತಿದ್ದಾರೆ. ದತ್ತಾಬಾಯಿ ವ್ಯಕ್ತಿತ್ವ ಇಲ್ಲಿ, ದತ್ತಾಬಾಯಿ ನಡ್ಕೋತಿರೋ ರೀತಿಯಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ದತ್ತಾಬಾಯಿ ತುಂಬಾ ಸಿಲ್ಲಿ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಇಲ್ಲಿ ಬಜರಂಗಿಗೆ ಸತ್ಯ ಗೊತ್ತಾಗಿದೆ, ದತ್ತ ಕುಡ್ದಿಲ್ಲ, ಬೇರೆ ಏನೋ ಕುಡ್ದಿದ್ದಾನೆ, ಬಟ್ ಏನು ಕುಡ್ದಿದ್ದಾನೆ ಗೊತ್ತಿಲ್ಲ. ಈ ರೀತಿ ಹೋದರೆ ಖಂಡಿತ ದೃಷ್ಟಿ ಮನೆಯವ್ರಿಗೆ ವಿಚಾರ ಆಗತ್ತೆ, ಅವಮಾನ ಆಗತ್ತೆ. ಸೈಲೆಂಟ್ ನೀನು ಕೂಡ ಹೋಗಿ ಅವ್ನು ಯಾವುದೇ ರೀತಿಯ ಅಧ್ವಾನ ಮಾಡದಿರೋ ಹಾಗೆ ನೋಡ್ಕೊ ಅಂತ ಹೇಳಿ ಬಜರಂಗಿ ಸೈಲೆಂಟ್ ಜೊತೆ ದತ್ತನನ್ನು ಅವರ ಮನೆಗೆ ಕಳಿಸ್ಕೊಡ್ತಾರೆ. ತದನಂತರ ದತ್ತ ಹೋಗಿದೆ, ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ, ಆರತಿ ಮಾಡಿ ಒಳಗಡೆ ಕರ್ಕೋತಾರೆ. ಆರತಿ ಮಾಡಿ ಒಳಗಡೆ ಕರ್ಕೊಂಡಿದ್ದಷ್ಟೇ ಅಲ್ಲದೆ ಯುಗಾದಿ ಹಬ್ಬನ ಕೂಡ ಆಚರಿಸಿಲ್ಲ. ಮನೆ ಅಳಿಯ ಯಾವತ್ತು ನಮ್ಮ ಮನೆಗೆ ಬರ್ತಾರೋ ಅವತ್ತೇ ಯುಗಾದಿ ಹಬ್ಬ ಆಚರಿಸಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಅದೇ ಕಾರಣಕ್ಕೆ ಇವತ್ತು ದತ್ತು ಮನೆಗೆ ಬಂದಿರೋದ್ರಿಂದಾಗಿ ಯುಗಾದಿ ಹಬ್ಬವನ್ನು ಆಚರಿಸ್ತಿದ್ದಾರೆ. ಮಾವಿನ ತೋರಣವನ್ನು ದತ್ತಾನೇ ಕಟ್ತಾರೆ. ಇದೆಲ್ಲವನ್ನ ಕೂಡ ನೋಡಿ ದೃಷ್ಟಿಗೆ ತುಂಬ ಖುಷಿ ಆಗ್ತದೆ. ದತ್ತಾಬಾಯಿ ನಿಜವಾಗ್ಲೂ ಕೂಡ ಸಾವುಕಾರು ಇಷ್ಟು ಬದಲಾಗಿದ್ದಾರೆ, ಇಷ್ಟು ಖುಷಿಯಾಗಿದ್ದಾರೆ, ನಿಜವಾಗ್ಲೂ ಈ ರೀತಿ ಇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವರೇ ತೋರಣ ಕಟ್ತಿರೋದಂತ ಅವಳಿಗೆ ಇನ್ನಷ್ಟು ಖುಷಿ ಆಗ್ತದೆ ದೃಷ್ಟಿಗೆ. ಅದು ಸಾಲದು ಅಲ್ಲದೆ ಈ ಕಡೆ ಪೂಜೆ ಇಟ್ಕೊಂಡಿದ್ದಾರೆ. ಪೂಜೆ ಇಟ್ಕೋತಿದ್ದಾಗ ಇಲ್ಲಿ ದತ್ತ ಮತ್ತೆ ದೃಷ್ಟಿನ ಆ ಒಂದು ಹಸೆಮಣೆ ಮೇಲೆ ಕೂರಿಸ್ತಾರೆ. ಜೊತೆಗೆ ಇವತ್ತು ಒಂದು ಶಾಸ್ತ್ರ ಇದೆ, ನಮ್ಮ ಮಗಳಿಗೆ ನಮ್ಮ ಕೈಲಾದಷ್ಟು ಪುಟ್ಟದಾಗಿ ತಾಳಿ ತೊಗೊಂಡು ಬಂದಿದ್ದೀವಿ ಚಿನ್ನದನ್ನು, ಆ ಸರನ ನೀವು ಹಾಕಬೇಕು ಅಂತ ಹೇಳಿದಾಗ ಈ ಕಡೆ ದೃಷ್ಟಿಗೆ ಅನಿಸ್ಬಿಡುತ್ತೆ, ಖಂಡಿತ ಇಷ್ಟೊತ್ತು ಹೇಗೋ ಚೆನ್ನಾಗಿದ್ರು, ಯಾಕಮ್ಮ ಈ ಟೈಮಲ್ಲಿ ಹೇಳಿದೆ, ಇನ್ನೂ ಕೂಡ ಎಷ್ಟು ಕೆಲಸಗಳು ಬಾಕಿ ಇದೆ, ನಿಜವಾಗ್ಲೂ ಎಲ್ಲ ಕೂಡ ಹಾಳಾಗಿಬಿಡುತ್ತೆ ಅಂತ ಅಂದ್ಕೊಂಡು ಹೆದರ್ಕೋತಾಳೆ. ಆದರೆ ಇಲ್ಲಿ ದತ್ತ ಅದಕ್ಕೇನಂತೆ ಕೊಡಿ ಮಾಡ್ತೀನಿ ಅಂತ ಹೇಳಿ ತಾಳಿನ ತಗೊಂಡೇ ಬಿಡ್ತಾರೆ. ತಾಳಿನ ಹಾಕೋಕ್ಕೂ ಮುನ್ನ ಇಬ್ಬರು ಕೂಡ ಹೂನಾರವನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ. ನಂತರ ಪ್ರೀತಿಯಿಂದ ತಾಳಿಯನ್ನು ತನ್ನ ಒಂದು ಕುಟುಂಬದ ಮುಂದೆ, ಅಂದರೆ ಅವರು ಕೂಡ ಅವರ ಕುಟುಂಬನೇ, ಚೆನ್ನಮ್ಮ ಮತ್ತು ಮಾದೇವ್ ಅವರ ಮುಂದೆ ಸೈಲೆಂಟ್ ಮುಂದೆ ಇಲ್ಲಿ ದೃಷ್ಟಿಗೆ ಮಗದೊಮ್ಮೆ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ. ದತ್ತ ನಿಜವಾಗ್ಲೂ ಕೂಡ ದೃಷ್ಟಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಏನಪ್ಪ ಸಾವುಕಾರು ತಾಳಿ ಕಟ್ಬಿಟ್ರ ನನಗೆ ಅಂತ. ನಂತರ ಇಲ್ಲಿ ದೃಷ್ಟಿ ಹೋಗಿದೆ, ಇಲ್ಲಿ ಅಪ್ಪ ಅಮ್ಮನ ಆಶೀರ್ವಾದವನ್ನು ತಗೋತಾರೆ. ಜೊತೆಗೆ ನನ್ನ ಆಶೀರ್ವಾದ ತಗೊಳ್ಳೋದಿಲ್ವ ನೀನು ಅಂತ ಹೇಳಿ ದತ್ತಾಬಾಯಿ ಕೇಳಿದಾಗ ದೃಷ್ಟಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಮೊದಲು ಅಳಿಯಂದ್ರ ಆಶೀರ್ವಾದ ತಗೋಮ ಅಂತ ಹೇಳಿ ಅಪ್ಪ ಅಮ್ಮ ಕೂಡ ಹೇಳ್ತಾರೆ. ನಂತರ ದೃಷ್ಟಿ ಕೂಡ ಇಲ್ಲಿ ದತ್ತನ ಆಶೀರ್ವಾದವನ್ನು ತಗೋತಾರೆ. ನಂತರ ರೆಸ್ಟ್ ಮಾಡ್ತಾ ಇರಿ ಅಂತ ಹೇಳಿ ಇಬ್ರಿಗೂ ಕೂಡ ಹೊಸ ಬಟ್ಟೆಯನ್ನು ಕೊಡ್ತಾರೆ, ಇದನ್ನು ಧರಿಸ್ಕೊಂಡು ಬರಬೇಕು ಅಂತ. ನಂತರ ದತ್ತಾಬಾಯಿ ರೂಮಿಗೆ ಹೋಗ್ತಾರೆ. ಆಲ್ರೆಡಿ ದೃಷ್ಟಿ ರೆಡಿ ಆಗಿದ್ದಾಳೆ, ಹೊಸ ಸೀರೆ ಉಟ್ಕೊಂಡು. ಇಲ್ಲಿ ದತ್ತಾಬಾಯಿಗೆ ನಿಜವಾಗ್ಲೂ ಪಂಚೆ ಉಟ್ಕೊಳ್ಳೋಕೆ ಬರ್ತಿಲ್ಲ, ಬಿಕಾಸ್ ಅವರು ತುಂಬ ಮತ್ತಲ್ಲಿರೋದ್ರಿಂದ, ಮತ್ತೆ ಬಂದಿರೋದ್ರಿಂದಾಗಿ ಅವರಿಗೆ ಕೈ ಹಿಡಿತಕ್ಕೆ ಸಿಗ್ತಿಲ್ಲ. ಹಾಗಾಗಿ ಶರ್ಟ್ ಹಾಕೋತಾರೆ, ಪಂಚೆ ಹಾಕೊಳ್ಳೋದು ತುಂಬ ಕಷ್ಟ ಆಗಿದೆ. ಸಾಹೇಬ್ರೆ ಆಲ್ರೆಡಿ ನಾನು ರೆಡಿ ಆಯಿತು, ಇನ್ನೂ ಕೂಡ ನೀವು ರೆಡಿ ಆಗಿಲ್ವಾ ಅಂದಾಗ ಕಾಣಿಸ್ತಾ ಇಲ್ವಾ, ಪಂಚೆ ಕಟ್ಕೋತಿರೋದು ಅಂತ ಹೇಳ್ತಾರೆ. ಈ ಕಡೆ ಆಗ್ತಾನೆ ಇಲ್ಲ ಅಂತ ಹೇಳಿದಾಗ ನಿಮ್ಮ ಕೈ ಹಿಡಿತಕ್ಕೆ ಸಿಗ್ತಿಲ್ಲ, ನಾನೇ ಕಟ್ಕೊಡ್ತೀನಿ ಬನ್ನಿ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ, ಸುಮ್ಮನೆ ಇಲ್ಲಿಂದ ಹೋಗು ಅಂದಾಗ ಅಯ್ಯೋ ಸಾವುಕಾರ್ಯ ಅದರಲ್ಲೇನಿದೆ, ತಡ ಆಗ್ತಿದೆ ಬನ್ನಿ ಅಂತ ಹೇಳಿ ಅವಳು ಇಲ್ಲಿ ಪಂಚೆಯನ್ನು ಕಟ್ಕೊಡ್ತಾಳೆ. ಜೊತೆಗೆ ದೃಷ್ಟಿ ಬೊಟ್ಟನ್ನು ಇಡ್ತಾಳೆ, ತುಂಬ ಮುದ್ದಾಗಿ ಕಾಣಿಸ್ತಿದ್ರ ಅದೊರೆ ಅಂತ ಹೇಳಿ. ಅದನ್ನೆಲ್ಲ ನೋಡಿದೆ ನಿಜವಾಗ್ಲೂ ದತ್ತನಿಗೆ ಹಳೇದು ನೆನಪಾಗುತ್ತೆ. ಅಂದು ಎಂಗೇಜ್ಮೆಂಟ್ ದಿನ ಇದೇ ರೀತಿ ದೃಷ್ಟಿ ಬೊಟ್ಟನ್ನು ಇಟ್ಟಿದ್ದು ನೆನಪಾಗ್ಬಿಡತ್ತೆ. ಜೊತೆಗೆ ಈ ಕಡೆ ನನ್ನ ಪ್ರೀತಿ ದೊರೆ ಹಾಗೆ ಹೀಗೆ ಅಂತಿದ್ರೆ ಏನು ಪ್ರೀತಿ ಗೀತಿ ಅಂತೆಲ್ಲ ಮಾತಾಡ್ತಿದ್ಯಾ, ಒಂಚೂರು ಸಲಿಗೆ ಕೊಟ್ಟ ತಕ್ಷಣ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು ಅಂದಾಗ, ನೀವು ನನ್ನ ಗಂಡ ಅಲ್ವಾ ಸಾಹೇಬ್ರೆ, ನನ್ನ ಗಂಡನ ಪ್ರೀತಿ ಮಾಡೋದ್ರಲ್ಲಿ ತಪ್ಪು ಏನಿದೆ, ಅದರಲ್ಲಿ ಏನು ಪ್ರೀತಿ ಏನು ಮಹಾನ್ ಅಪರಾಧನ ಹಾಗೆ ಹೀಗೆ ಅಂತ ಹೇಳಿ ದೃಷ್ಟಿ ಒಂದಷ್ಟು ಮಾತಾಡ್ತಾಳೆ. ನಿನ್ನ ಮಾತು ಅತಿ ಆಗ್ತದೆ ಅಂತ ಹೇಳಿ ದತ್ತ ಹೇಳಿದಾಗ ಸೈಲೆಂಟ್ ಅಣ್ಣ ಹೊರಗಡೆನೆ ನಿಂತ್ಕೊಂಡಿದ್ದಾರೆ. ಆಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ನಡೀರಿ ಹೋಗೋಣ ಅಂತ ಹೇಳಿ ಇಬ್ರು ಬರ್ತಿದ್ದಾಗ ಈ ಕಡೆ ದತ್ತಾಬಾಯಿ ಒಂದು ದೊಡ್ಡದೊಂದು ಪುರಾಣ ಡೈಲಾಗ್ ರೀತಿ ಹೊಡೆಯೋಕೆ ಶುರು ಮಾಡ್ಕೊಂಡೇ ಬಿಡ್ತಾರೆ. ಈ ದತ್ತನ್ ಕಂಡ್ರೆ ಅಂಡರ್ ವರ್ಲ್ಡ್ ನಡ್ಗೋಗುತ್ತೆ, ಹಾಗೆ ಹೀಗೆ ಈ ದತ್ತ
ಪೈಲ್ವಾನು, ಇವನು ಅಂಡರ್ವರ್ಲ್ಡ್ ಡಾನು, ಅಬ್ಬಕ್ಕನ ಮಗ, ಹಾಗೆ ಹೀಗೆ ಅಂತ ತನ್ನ ಬಗ್ಗೆ ತಾನೇ ಕೊಂಡಾಡ್ಕೊಂಡು ಇಷ್ಟಿಷ್ಟು ಡೈಲಾಗನ್ನು ಹೊಡಿತಿದ್ದಾರೆ. ಆದರೆ ಇಲ್ಲಿ ಸೈಲೆಂಟ್ ಅಂತೂ ಏನಾಗಿದೆ ನಮ್ಮ ದತ್ತಾಬಾಯಿಗೆ ಅನ್ಕೋತಿದ್ರೆ ಈ ಕಡೆ ನಿಜವಾಗ್ಲೂ ಖುಷಿಯಿಂದಾನೇ ದೃಷ್ಟಿ ನೋಡ್ತಿದ್ದಾಳೆ. ಈ ಒಂದು ದತ್ತನ ಕಂಡ್ರೆ ಎಲ್ಲರೂ ಇಡೀ ಬಳ್ಳಾರಿನೇ ನಡ್ಕೋಗುತ್ತೆ. ಆದರೆ ಈ ದತ್ತಾಬಾಯಿ ತಾಳಿ ಕಟ್ಟಿರೋ ಹೆಂಡತಿ ಮಾತ್ರ ನನ್ನ ಮಾತನ್ನೇ ಕೇಳೋದಿಲ್ವಲ್ಲ, ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಈ ಕಡೆ ಯಾಕೆ ಸಾವುಕಾರ ಆ ರೀತಿ ಹೇಳ್ತಿದ್ರ, ನೀವು ನನ್ನ ಗಂಡ ಅಲ್ವಾ ಅಂತ ದೃಷ್ಟಿ ಮಧ್ಯ ಬಾಯಿ ಹಾಕ್ತಿದ್ದಾಗೆ ನನ್ನ ಡೈಲಾಗ್ನೇ ನೀನು ಹಾಳು ಮಾಡಿಬಿಟ್ಟೆ, ಒಂದು ಫ್ಲೋ ಅಲ್ಲಿ ಹೋಗ್ತಿತ್ತು ಎಲ್ಲಾನು ನೀನು ಸ್ಟಾಪ್ ಮಾಡಿಬಿಟ್ಟೆ ಅಂತ ಕೋಪ ಮಾಡಿಕೊಂಡು ದತ್ತಾಬಾಯಿ ಒಳಗಡೆ ಹೋಗ್ಬಿಡ್ತಾರೆ. ಒಳಗಡೆ ಹೋಗಿದ್ದೆ ಈ ಕಡೆ ದೃಷ್ಟಿಗೆ ನಿಜವಾಗ್ಲೂ ದತ್ತಾಬಾಯಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತದೆ. ಅವ್ರು ನಿಜವಾಗ್ಲೂ ಬದಲಾಗಿದ್ದಾರೆ ಅಂತ ಅನಿಸುತ್ತೆ ಅಂತ ಅನ್ಕೋತಾಳೆ. ನಂತರ ಇಲ್ಲಿ ದತ್ತಾಬಾಯಿನ ಕರೆದಿದ್ದೆ ಈ ಕಡೆ ಹೊರಗಡೆ ಕರೀತಾರೆ. ತದನಂತರ ಎಲ್ಲ ರೀತಿಯ ಮತ್ತೆ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನಡೆಯುತ್ತೆ. ಇಬ್ಬರ ಕೈಯಿಂದ ದೇವರಿಗೆ ಮಹಾಮಂಗಳಾರತಿಯನ್ನು ಕೂಡ ಮಾಡ್ತಾರೆ. ಎಲ್ಲ ರೀತಿಯ ಪೂಜೆಗಳು ನಡೆದ ನಂತರ ನಿಮ್ಗೆ ಆಯಾಸ ಆಗಿರುತ್ತೆ, ರೆಸ್ಟ್ ತಗೋತಾರಿ, ಅಷ್ಟರಲ್ಲಿ ಊಟಕ್ಕೆ ತಯಾರು ಮಾಡಿಬಿಡ್ತೀವಿ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ರೂಮಿಗೆ ಹೋಗ್ತಾರೆ, ಫ್ಯಾನ್ ಹಾಕೋತಾರೆ. ನಿಜವಾಗ್ಲೂ ದತ್ತಾಬಾಯಿಗೆ ಮತ್ತೆ ಬಂದಿದ್ಯಾ ಅಂತ ಅನ್ನಿಸ್ಬಿಡುತ್ತೆ. ಯಾಕಂದರೆ ಇಲ್ಲಿ ದತ್ತಾಬಾಯಿ ಆಡ್ತಿರೋ ಮಾತು ಆಗಿದೆ. ಅಮ್ಮ ಯಾವಾಗಲೂ ಹೇಳ್ತಾರೆ, ಯಾರು ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೋ ಅಂಥವ್ರ ಮನಸ್ಸಿಗೆ ಹರ್ಟ್ ಮಾಡಬಾರ್ದು ಅಂತ. ನಿಜವಾಗ್ಲೂ ಈ ದೃಷ್ಟಿ ಮನೆಯಲ್ಲಿ ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ಇಂಥವ್ರಿಗೆ ನಾನು ಅವಮಾನ ಮಾಡಲ, ಇಂಥವ್ರಿಗೆ ನಾನು ನೋವು ಮಾಡಲ, ಇಲ್ಲ ಅದು ತಪ್ಪಾಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಹಾಗಿದ್ರೆ ಇಲ್ಲಿ ದತ್ತಾಬಾಯಿ ಹಾಡ್ತಿರುವುದು ನಾಟಕ ಅಲ್ವಾ? ಹಾಗಿದ್ರೆ ಅವರು ಖುಷಿಯಾಗಿರಲಿ ಅನ್ನೋ ಕಾರಣಕ್ಕೋಸ್ಕರನೇ ದತ್ತಾಬಾಯಿ ಈ ರೀತಿ ಬದಲಾದ ಅವರು ಹಾಗೆ ನಡ್ಕೋತಿದ್ದಾರ ಅಂತ ಅನಿಸುತ್ತೆ. ಯಾಕಂದರೆ ನಿಜವಾಗ್ಲೂ ದತ್ತಾಬಾಯಿಗೆ ಎಲ್ಲ ನೆನಪಿದೆ. ಇಲ್ಲಿ ದೃಷ್ಟಿಯ ಒಂದು ಮಾತುಗಳು, ಅವ್ರ ಮನೆಯವರು ಯುಗಾದಿ ಹಬ್ಬವನ್ನು ನಾನು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಇವತ್ತು ಆಚರಿಸ್ತಿದ್ದಾರೆ ಅಂದದ್ದು ಎಲ್ಲವೂ ಕೂಡ ನಿಜವಾಗ್ಲೂ ದತ್ತಾಬಾಯಿಗೆ ಖುಷಿ ಆಗುತ್ತೆ. ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ನನ್ನ, ಇಂಥವ್ರಿಗೆ ನಾನು ಅವಮಾನ ಮಾಡೋದಾ, ಇಲ್ಲ ಯಾವುದೇ ಕಾರಣಕ್ಕೂ ಅವಮಾನ ಮಾಡಬಾರ್ದು, ನಾನು ಇವ್ರಿಗೆ ಅವಮಾನ ಆಗಬಾರ್ದು ಅಂತ ಅನ್ಕೋತಾರೆ. ಅದೇ ರೀತಿಯಾಗಿ ಇಲ್ಲ ನಾನು ಹೇಗಾದರೂ ಆ್ಯಕ್ಟಿವ್ ಆಗಿರಬೇಕು, ಇಲ್ಲ ಮತ್ತೆ ಬಂದ್ಬಿಡುತ್ತೆ ಅಂತ ಹೇಳಿ ತನಗೆ ತಾನೇ ಎಚ್ಚರ ಮಾಡ್ಕೋತಿದ್ದಾರೆ. ನಂತರ ಅಲ್ಲಿ ಒಂದು ಬಾಕ್ಸ್ ಇರುತ್ತೆ, ಬಾಕ್ಸನ್ನು ತೆಗೆದು ನೋಡಿದ್ರೆ ದೃಷ್ಟಿ ಅದರಲ್ಲಿ ತನ್ನ ಎಲ್ಲ ನೆನಪಿನ ಬುತ್ತಿಗಳನ್ನು ಬರೆದು ದೊರೆ ಆ ನೆನಪುಗಳನ್ನು ಅಲ್ಲಿ ಇಟ್ಟಿದ್ದಾರೆ. ನನಗೆ ಹೂ ಕೊಟ್ಟಿದ್ವು ಅಂತ ಹೇಳಿ ಹೂವನ್ನು ಇಟ್ಕೊಂಡಿದ್ದಾಳೆ. ಫಸ್ಟ್ ಗಿಫ್ಟನ್ನು ಇಟ್ಕೊಂಡಿದ್ದಾಳೆ. ಇದನ್ನೆಲ್ಲ ನೋಡಿದೆ ನಿಜವಾಗ್ಲೂ ದೃಷ್ಟಿಯ ಪ್ರೀತಿ, ಅವಳ ಮನಸ್ಥಿತಿ ದತ್ತಾಬಾಯಿಗೆ ಅರ್ಥ ಆಗ್ತದೆ. ಇದರ ನಡುವೆ ನಿಜವಾಗ್ಲೂ ಕೂಡ ಅಲ್ಲಿ ದೃಷ್ಟಿಯ ಅಕ್ಕ ಸೀಮಾ ಫೋಟೋ ಇದೆ. ಫೈನಲಿ ಇಲ್ಲಿ ದೃಷ್ಟಿಯ ಅಕ್ಕ ಸೀಮಾ ಫೋಟೋವನ್ನು ಇಲ್ಲಿ ದತ್ತಾಬಾಯಿ ನೋಡೋ ಚಾನ್ಸಸ್ ಜಾಸ್ತಿ ಇದೆ. ಫೈನಲಿ ದೃಷ್ಟಿಯ ಅಕ್ಕ ಸೀಮಾ ಫೋಟೋವನ್ನು ನೋಡೇ ಬಿಟ್ರೆ ದತ್ತಾಬಾಯಿ ನೋಡ್ತಿದ್ದಾಗೆ ಇಲ್ಲಿ ಇಷ್ಟೊತ್ತು ಇದ್ದಂಥ ದತ್ತಾಬಾಯಿ ಬದಲಾಗಿ ಬಿಡ್ತಾರ. ಸೀಮಾ ಯಾರು ಅನ್ನೋ ವಿಷಯವನ್ನು ತಿಳಿದಿದ್ದ ನಿಜವಾಗ್ಲೂ ಶಾಕ್ ಆಗ್ತಾರ. ಆ ಕಡೆ ಸೀಮಾ ಈ ಕಡೆ ದೃಷ್ಟಿ ಇಬ್ರು ಕೂಡ ತನ್ನ ಬದುಕಲ್ಲಿ ಆಟ ಆಡ್ಬಿಟ್ರು ಅಂತ ಅನ್ಕೊಂಡಿದ್ದೆ ದತ್ತಾಬಾಯಿ ಕೆಂಡಾಮಂಡಲ ಆಗ್ಬಿಡ್ತಾರ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರೀರಿ.